ಕುಷ್ಟಗಿ ಪೊಲೀಸ್ ಇಲಾಖೆ ನೇತೃತ್ವದಲ್ಲಿ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಶಾಂತಿ ಸಭೆಯಲ್ಲಿ ಅಗ್ನಿಶಾಮಕ ಠಾಣೆಯ ಸುರೇಶ್ ಮಾತನಾಡಿದರು. ಗಣೇಶ ಕೂಡಿಸುವವರು ನಮ್ಮ ಇಲಾಖೆಯ ಅನುಮತಿ ಪಡೆಯಬೇಕು. ಆ ಪ್ರದೇಶದಲ್ಲಿ ಅಗತ್ಯವಾದ ನೀರು ಮರಳು ತುಂಬಿ ಇಡಬೇಕು. ಇದರಿಂದ ಅಗ್ನಿ ಅವಘಡಗಳನ್ನು ತಡೆಯಬಹುದು. ಪ್ರತಿಯೊಬ್ಬರೂ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು. ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಖುಷಿಯಿಂದ ಆಚರಿಸುವಂತ ಹಬ್ಬಗಳನ್ನ ನಾವು ಆಚರಣೆ ಮಾಡಬೇಕಾಗಿದೆ. ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕೆಲವೊಂದು ಕಡೆ ಗಲಾಟೆಗಳು ಅವು ಆಗಿರುವುದರಿಂದ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಮೊದಲು ಈಗ ನಾವು ಶಾಂತಿ ವಿಚಾರ ಸಭೆ ಯಾವ ಇರ್ತಿರ್ಲಿಲ್ಲ. ಯಾಕಂತಂದ್ರೆ ಅದರ ಒಗ್ಗಟ್ಟಿತ್ತು. ಈಗಲೂ ಅದೇ ಒಗ್ಗಟ್ಟನ್ನು ನೀವು ಪ್ರದರ್ಶಿಸಿಕೊಂಡು ಹೋಗಬೇಕು. ಈ ವೇದಿಕೆ ಮೂಲಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಮಗೆ ತಿಳಿಯಪಡಿಸುವುದೇನೆಂದರೆ, ನೀವು ಗಣೇಶನನ್ನು ಕೂಡಿಸಬೇಕಾದ್ರೆ ನಮ್ಮ ಇಲಾಖೆಯ ಅನುಮತಿ ತೆಗೆದುಕೊಳ್ಳಬೇಕು. ಹಾಗೂ ಇಲಾಖೆಯ ನಿಯಮಗಳಂತೆ ಕೂಡಿಸುವಂತ ಪ್ರದೇಶದಲ್ಲಿ ಡ್ರಮ್ಗಳಲ್ಲಿ ನೀರನ್ನು ತುಂಬಿಡಬೇಕು ಕಂಪಲ್ಸರಿಯಾಗಿ. ಆ ನಂತರ 2 ಬಕೆಟ್ಗಳಲ್ಲಿ ಉಸುಗನ್ನು ತುಂಬಿರಬೇಕು. ಅಂದ್ರೆ ಉಸುಗು ಅಂದ್ರೆ ಮರಳನ್ನು ತುಂಬಿಡಬೇಕು. ಯಾಕಂತಂದ್ರೆ ಅಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ನಾವು ನೀರನ್ನು ಹಾಕಿ ಆರಿಸಬೇಕಾಗ್ತದೆ. ಆ ಟೈಮಲ್ಲಿ ನಾವು ನೀರು ಹುಡುಕಿದ್ರೆ ನೀರು ಸಿಗೋದಿಲ್ಲ, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಪ್ರತಿಯೊಂದು ಯಾವುದೇ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಆ ಸ್ಥಳದಲ್ಲಿ ಒಂದು ಡ್ರಮ್ನಲ್ಲಿ ನೀರನ್ನು ಕಂಪಲ್ಸರಿ ತುಂಬಿಟ್ಕೋಬೇಕು, ಗೊತ್ತಾಯ್ತಾ? ಆ ನಂತರ 2 ಬಕೆಟಿನಲ್ಲಿ ಮರಳನ್ನು ತುಂಬಿಟ್ಕೋಬೇಕು. ಆ ನಂತರ ಇನ್ನೊಂದೇನಂತಂದ್ರೆ, ಈಗ ಎಲೆಕ್ಟ್ರಿಕಲ್ ಫೈರ್ ಆಗುತ್ತೆ. ಸೊ ಎಲೆಕ್ಟ್ರಿಕಲ್ ಫೈರ್ ಆದಾಗ, ವೈರ್ಗಳಿಗೆ ಫೈರ್ ಆದಾಗ ನೀವು ನೀರನ್ನು ಹಾಕಬಾರ್ದು. ಯಾಕೆ ಹಾಕಬಾರ್ದು ಅಂತಂದ್ರೆ, ವೈರ್ ಎಲೆಕ್ಟ್ರಿಕಲ್ ಫೈರ್ ಇದು ಏನಿದು, ನೀರಿನಲ್ಲಿ ಕರೆಂಟ್ ಏನಾಗ್ತದೆ, ಪಾಸ್ ಆಗ್ತದೆ. ನೀರು ಒಂದು ಏನಿದು ವಾಹಕ ವಸ್ತು, ನೀರಲ್ಲಿ ವಿದ್ಯುತ್ ಹರಿಯುತ್ತದೆ. ಸೊ ಅದಕ್ಕೋಸ್ಕರ ನೀವು ವೈರ್ಗಳಿಗೆ ಏನಾದರೂ ಬೆಂಕಿ ಹತ್ತಿದಾಗ ನೀವು ನೀರು ಹಾಕಕ್ಕೆ ಹೋದಾಗ ಅದೇನಾಗುತ್ತೆ, ಅದು ನೀರಿನ ಮುಖಾಂತರ ನಮಗೆ ಬಂದು ಅಗ್ನಿ ಅನಾಹುತ ಆಗುವಂತ ಸಂಭವ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಫೈರ್ ಆದಾಗ ನೀರನ್ನು ಹಾಕಬೇಡಿ. ಅದರ ಬದಲಿಗೆ ನೀವೇನ್ ಮಾಡಿ, ಅಲ್ಲಿಟ್ಟಿರ್ತಕ್ಕಂಥ ಮರಳೇನಿರುತ್ತೆ ಮರಳನ್ನಾದ್ರೂ ಹಾಕಬೇಕು. ಇಲ್ಲಂತಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಬರುತ್ತೆ, CO2 ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಬರುತ್ತವೆ. ಅದು ನಮ್ಮ ಇಲಾಖೆಯಲ್ಲಿ ಬಂದರೆ ನಿಮಗೆ ಪ್ರತಿಯೊಂದು ಪ್ರತಿಷ್ಠಾಪನಾ ಸ್ಥಳದಲ್ಲಿ ಸಹ ಒಂದು ಎಕ್ಸ್ಟಿಂಗ್ವಿಷರ್ಸ್ ಅನ್ನ ಅಳವಡಿಸಿಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಅದಕ್ಕಾಗಿ ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ತಾವೆಲ್ಲರೂ ಹಬ್ಬ ಆಚರಣೆ ಮಾಡಂತೇಳಿ ತಿಳಿಸುತ್ತಾ, ಹಾಗೂ ಮುಂಚಿತವಾಗಿ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ತೋರಿಸುತ್ತಾ ನನ್ನ ಒಂದು ಮಾತುಗಳನ್ನು ಮುಗಿಸ್ತೇನೆ.